ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲೇ ಬೃಹತ್ ಆದಂತಹ ಐಷಾರಾಮಿ ಆದಂತಹ ಒಂದು ಆಫೀಸ್ ರೆಡಿ ಆಗ್ತಿದೆ. ಇದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ನಾನೀಗ ಒಂದು ಐಷಾರಾಮಿ ಆಫೀಸ್ ರೆಡಿ ಆಗ್ತಿದೆ, ಅಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಆಫೀಸ್ನ ವುಡ್ ವರ್ಕ್ಗಳೇನಿದೆ, ಇಂಟೀರಿಯರ್ ವರ್ಕ್ ಏನಿದೆ, ಅದು ಸದ್ಯ ನಡೀತಾ ಇರುವಂಥದ್ದು. ಸುಮಾರು 55 ಲಕ್ಷ ವೆಚ್ಚದಲ್ಲಿ ಈ ರೀತಿಯಾದಂಥ ಐಷಾರಾಮಿಯಾದಂಥ ಆಫೀಸ್ ರೆಡಿ ಆಗ್ತಾ ಇರುವಂಥದ್ದು. ಹೀಗಾಗಿ ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಸಚಿವರಿಗೂ ಕೂಡ ಇಷ್ಟು ದೊಡ್ಡ ಆಫೀಸ್ ಇರೋದಿಲ್ಲ. ಆದರೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರಿಗೆ ಯಾಕೆ ಈ ರೀತಿಯಾದಂಥ ಐಷಾರಾಮಿ ಆಫೀಸ್ ಅನ್ನುವಂಥ ಆಕ್ರೋಶವನ್ನು ಈಗಾಗಲೇ ಸಾಮಾಜಿಕ ಹೋರಾಟಗಾರರು ಎತ್ತಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಆಫೀಸ್ನಲ್ಲಿ 4-5 ಕಂಪಾರ್ಟ್ಮೆಂಟ್ಗಳು ಕೂಡ ಇರುವಂಥದ್ದು, ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳು ಕೂಡ ಇರುವಂಥದ್ದು. ಈ ಹಿಂದೆ ಇಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂಥ ಆಫೀಸ್ ಇತ್ತು. ಸದ್ಯ ಅದನ್ನು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆಗೆ. ಇಲ್ಲಿ ಇದ್ದಂಥ ಕಡತ ಏನಿದೆ ಅದನ್ನು ಕೂಡ ಬೇಕಾಬಿಟ್ಟಿ ಬೇರೆ ಕಡೆ ರಾಶಿ ಹಾಕಿರುವಂಥದ್ದು, ಬೇಕಾಬಿಟ್ಟಿ ಇಟ್ಟಿರುವಂಥದ್ದು. ಇದು ಕೂಡ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಇದರ ವರ್ಕ್ ಕೂಡ ನಡೀತಾ ಇದೆ. ಯಾವ ರೀತಿಯಾಗಿ ಐಷಾರಾಮಿ ಆಫೀಸ್ ಇದೆ ಅನ್ನುವಂಥದ್ದು ಗಮನಿಸಬಹುದು. ಈ ರೀತಿಯಾದಂಥ ಐಷಾರಾಮಿ ಆಫೀಸ್ ಏನಿದೆ ಇದು ಸಚಿವರಿಗೂ ಕೂಡ ಇರೋದಿಲ್ಲ. ಅಷ್ಟು ಒಂದು ಬಹಳಷ್ಟು ಲಕ್ಸುರಿಯಸ್ ಆಗಿ ಈ ಒಂದು ಆಫೀಸನ್ನು ರೆಡಿ ಮಾಡಲಾಗ್ತಿದೆ. ಮತ್ತೊಂದು ಏನಂದರೆ, ಈ ಒಂದು ಪಾಲಿಕೆ ಇರುವಂಥದ್ದು ಬಿಜೆಪಿ ಆಡಳಿತದಲ್ಲಿ, ಬಿಜೆಪಿ ಆಡಳಿತದ ಪಾಲಿಕೆಯಲ್ಲೇ ಈಗ ಕಾಂಗ್ರೆಸ್ ಏನು ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರಿಗೆ ಈ ರೀತಿಯಂಥ ಐಷಾರಾಮಿ ಒಂದು ಆಫೀಸ್ ರೆಡಿ ಆಗ್ತಿರುವುದು, ಇದು ಕೂಡ ಜನರ ಆಕ್ರೋಶಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಬಿಜೆಪಿ ಅಂತ ಕಾರ್ಯಕರ್ತರು ಏನು ಕಿತ್ತಾಡ್ತಾರೆ, ಆದರೆ ಇಲ್ಲಿ ನೋಡಿದರೆ ಒಂದು ರೀತಿಯಲ್ಲಿ ಅಪವಿತ್ರವಾದಂಥ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ಆಡಳಿತ ಇದ್ರೂ ಕೂಡ ಕಾಂಗ್ರೆಸ್ನ ಐವನ್ ಡಿಸೋಜ ಅವರಿಗೆ ಈ ರೀತಿಯಂಥ ಐಷಾರಾಮಿ ಆಫೀಸನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಅಂದರೆ ಈ ರೀತಿಯಂಥ ಲಕ್ಸುರಿಯಸ್ ಆದಂಥ ಆಫೀಸ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಾಮಾಜಿಕ ಹೋರಾಟಗಾರರಾದಂಥ ಹನುಮಂತ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೇ ಮಾತಾಡ್ಸಿ ಹೋಗೋಣ. ಸರ್, ಒಬ್ಬ ವಿಧಾನ ಪರಿಷತ್ ಸದಸ್ಯನಿಗೆ ಈ ರೀತಿಯಂಥ ಐಷಾರಾಮಿಯಾದಂಥ ಆಫೀಸ್ ಅಗತ್ಯ ಇತ್ತ ಅಂತ? ನೋಡಿ, ನಾನು ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವರ ಕಚೇರಿಗೆ ಹೋಗಿದ್ದೇನೆ, ಭೈರತಿ ಸುರೇಶ್ರವರು. ಅವರ ಕಚೇರಿ ಕೂಡ ಇಷ್ಟು ದೊಡ್ಡದಿಲ್ಲ. ಇದೇ ಜಾಗದಲ್ಲಿ ಮೊದಲು ವಿಧಾನ ಪರಿಷತ್ ಸದಸ್ಯ ನಮ್ಮ ಇವರದು ಕಚೇರಿ ಇತ್ತು, BJP MLC ಅವರು ಪ್ರತಾಪ್ ಸಿಂಗ್ ನಾಯ್ಕರದು. ಅವರಿಗೆ ಇದರ ಕಾಲಾಂಶ ಕೂಡ ಇರಲಿಲ್ಲ. ಇನ್ನೊಬ್ಬರು ಭೋಜೇಗೌಡರು ಇದ್ದಾರೆ, ಅವರದು ಕದ್ರಿ ಕಚೇರಿಯಲ್ಲಿದೆ, ಅದು ಸಹ ಹಾಗೆ ಚಿಕ್ಕದು. ಆದರೆ ಇವರು ಈಗಿನ ಆಡಳಿತ ಪಕ್ಷದ ಒಂದು MLC ಹೇಳಿ ಒಂದು ಮಿನಿಸ್ಟರಿಗಿಂತ ದೊಡ್ಡದಾದಂಥದ್ದು, ಇಷ್ಟು ದೊಡ್ಡ ಒಂದು 3-4 ಸಾವಿರ ಸ್ಕ್ವೇರ್ ಫೀಟಿದ್ದು ಕಚೇರಿ ಅಗತ್ಯ ಉಂಟ. ಇವರಿಗೆ ಕೊಡೋದು 3 ಸ್ಟಾಫ್, PA, ಒಂದು PON, ಒಂದು ಕ್ಲಾರ್ಕ್, ಇಷ್ಟು ದೊಡ್ಡದು ಬೇಕಾಗುತ್ತೆ. ಮತ್ತು MLC ಅವರು ಈ ಕಚೇರಿ ಇರೋದು ವಾರಕ್ಕೆ 1 ದಿವಸ ಇಲ್ಲದ್ರೆ 2 ದಿವಸ, ಹಾಗೆ ಇಷ್ಟು ದೊಡ್ಡ ಕಚೇರಿ ಬೇಕಾ ಹೇಳೋದು. ಇನ್ನೊಂದು, ಇಲ್ಲಿ ಇದನ್ನು ಮಾಡುವ ಮೊದಲು ಆರೋಗ್ಯ ವಿಭಾಗ ಇತ್ತು. ಆರೋಗ್ಯ ವಿಭಾಗದಲ್ಲಿ 10 ಮಂದಿ ಇನ್ಸ್ಪೆಕ್ಟರ್ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟ್ರ್, 3 ಮಂದಿ ಎನ್ವೈರ್ಮೆಂಟ್ ಇಂಜಿನಿಯರ್ ಇದ್ದಾರೆ, ಹೆಲ್ತ್ ಆಫೀಸರ್ ಇದ್ದಾರೆ, 10 ಮಂದಿ ಕ್ಲರ್ಕ್ ಇದ್ದಾರೆ. ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಒಂದು ಮೊದಲಿನ ಆಯುಕ್ತರ ಒಂದು ಚಿಕ್ಕ ಕೊಟ್ಟಿಗೆಯಲ್ಲಿ ಜಾಗ ಮಾಡಿ ಕೊಟ್ಟಿದ್ದಾರೆ. ಅದು ಕೊಠಡಿ ಅಲ್ಲ, ಕೊಟ್ಟಿಗೆ. ಅವರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಆರೋಗ್ಯ ವಿಭಾಗದ ಕಂಪ್ಲೇಂಟ್ಸ್ ಹಿಡ್ಕೊಂಡು ಬಂದವರಿಗೆ ಒಳಗೆ ಹೋಗಲಿಕ್ಕೆ ಅಂಥ ಜಾಗದಲ್ಲಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಆಡಳಿತ BJPದು. ಹಾಗಾದರೆ BJP ಆಡಳಿತದಲ್ಲಿ ಒಬ್ಬ ಕಾಂಗ್ರೆಸ್ MLCಗೆ ಕಾನೂನು ಬಾಹಿರವಾಗಿ ಪಟ್ಟಣ ಮತ್ತು ನಗರ ಯೋಜನಾ ಸ್ಥಾಯಿ ಸಮಿತಿಯಲ್ಲಿ ಸ್ಯಾಂಕ್ಷನ್ ಆಗದೆ 55 ಲಕ್ಷ ರೂಪಾಯಿಯಲ್ಲಿ ಹೇಗೆ ಈ ಕಟ್ಟಡ ನಿರ್ಮಾಣಗೊಳ್ತಾ ಇದೆ? BJPಯ ಕಾರ್ಪೊರೇಟರ್ಗಳಾಗಲಿ ಮೇಯರ್ ಆಗಲಿ ಹೋಗುವಾಗ ಇದು ಕಾಣ್ತದೆ, ಹೇಗೆ ಸ್ಯಾಂಕ್ಷನ್ ಆಗದೆ ಮಾಡಿದರು ಹೇಳುವಂಥದ್ದು. ಆದರೆ ಇದಕ್ಕೆ ಯಾವುದೇ ಬೆಲೆ ಇಲ್ವ? ಹಾಗಾದರೆ ಈ BJP ಕಾಂಗ್ರೆಸ್ನವರ ಒಂದು ಅಪವಿತ್ರ ಮೈತ್ರಿಗೆ ಇದು ಸಾಕ್ಷಿ ಅಲ್ವ? ಇವರು ಕೇವಲ ಮೈಕ್ ಸಿಕ್ಕಿದಾಗ ಮತ್ತು ಸ್ಟೇಜಿನಲ್ಲಿ ನಿಂತಾಗ ಮಾತ್ರ ಕಾಂಗ್ರೆಸ್ಸಿಗೆ ಬೈಯೋದು, ಕಾಂಗ್ರೆಸ್ನವರು BJPಗೆ ಬೈಯೋದು, ಇಂಥದ್ರಲ್ಲೆಲ್ಲ ಒಂದೇ. ಇವರು
ಅದಕ್ಕೆ ನಮ್ಮ ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ಒಂದು ಇದ್ದ ಕಟ್ಟಡದ ಒಳಗೆ ಇಂಟೀರಿಯರ್ ಮಾಡಲಿಕ್ಕೆ 55 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಹೇಳಿದರೆ ಎಲ್ಲಿಂದ ತರೋದು? ಈ ರೀತಿ ಪೋಲ್ ಮಾಡೋದಕ್ಕೆ ಕಾರಣಕರ್ತರು ಯಾರು? BJPಯ, ಕಾಂಗ್ರೆಸ್? ಇದು ಪ್ರಶ್ನೆ. ಇಲ್ಲಿ ಪಾಲಿಕೆ ಕಚೇರಿ ನೋಡಿದಾಗ ಒಂದು ಕಡತ ಇಡ್ಲಿಕ್ಕೂ ಕೂಡ ಸರಿಯಾದಂಥ ಜಾಗ ಇಲ್ಲ, ಎಲ್ಲೋ ಬೇಕಾಬಿಟ್ಟು ಇಡ್ತಾರೆ, ರಾಶಿ ರಾಶಿ ಹಾಕಿರ್ತಾರೆ. ಆದರೆ ಇವರಿಗೆ ಮಾತ್ರ ಇಷ್ಟು ದೊಡ್ಡದಾದಂಥ ಇಷ್ಟು ದೊಡ್ಡ ಸ್ಪೇಸ್ ಇರುವಂಥ ಒಂದು ಆಫೀಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇರುವಂಥದ್ದು ಸಾರ್ವಜನಿಕರಿಗೆ ಒಂದು ಖಾತಾ ಹೇಳಿದರೆ, ಈಗ ನೀವು ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡ್ತೀರಿ, ಇಲ್ಲದ್ರೆ ಅವರೊಂದು ಜಾಗ ಪರ್ಚೇಸ್ ಮಾಡ್ತಾರೆ. ಆಗ ಅವರ ಹೆಸರಿಗೆ ಈ ಖಾತಾ ಹೇಳಿ ಮಾಡಲಿಕ್ಕುಂಟು. ಈ ಖಾತಾ ಮಾಡುವಾಗ ನೀವು ಸೇಲ್ ಡೀಡಿದ್ದು ನೋಟ್ರೈಸ್ ಕಾಪಿ ಕೊಡಬೇಕು, ಕಟ್ಟಡ ತೆರಿಗೆದು ರಿಸಿಟ್ ಕೊಡಬೇಕು. ಅದನ್ನು ಸಿಕ್ಕಿದಲ್ಲಿ ಹಾಕಿಟ್ಟಿದ್ದಾರೆ. ನಮ್ಮ ಡಂಪಿಂಗ್ ಯಾರ್ಡಿನಲ್ಲಿ ಕೂಡ ಆ ರೀತಿ ಇರೋದಿಲ್ಲ, ಹಾಗೆ ಬಿಸಾಡಿದ್ದಾರೆ. ಕಿಟಕಿ ಓಪನ್, ಸೇಲ್ ಡೀಡಿಗೆ ನೀರು ಬೀಳ್ತದೆ, ಆಯ್ತಲ್ಲ. ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿ ಈ ಸ್ಯಾಂಕ್ಷನ್ ಆದ ವರ್ಕಿದ್ದು ಅಂದಾಜು ಪಟ್ಟಿ, ವರ್ಕ್ ಆರ್ಡ್ರು, MB ಎಲ್ಲೆಲ್ಲಿ ಹಾಕಿದ್ದಾರೆ. ಅದು ಬಿಡಿ, ನಗರ ಯೋಜನಾ ವಿಭಾಗ ಇದೆ, ಇಲ್ಲಿ ಒಂದೊಂದು ಕಟ್ಟಡಕ್ಕೆ ಕೊಡುವ ಲೈಸೆನ್ಸ್ ಇದು, ಅವರು ಸಬ್ಮಿಟ್ ಮಾಡಿರುವಂಥ ಜಮೀನು ದಾಖಲೆಗಳು, ಅವರಿಗೆ ಕೊಟ್ಟಿರುವಂಥ ಕಟ್ಟಡ ಪರವಾನಿಗೆ, ಕಟ್ಟಡ ಪ್ರವೇಶ ಪತ್ರ ಎಲ್ಲವೂ ಹಳದಿ ಇಲ್ಲದರೆ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಟ್ಟಿದ್ದಾರೆ. ಒಂದು RTI ಹಾಕಿದರೆ ಇಲ್ಲಿ ಸಿಕ್ಕುವುದಿಲ್ಲ. ಅಂಥ ಪರಿಸ್ಥಿತಿ. ಯಾರ ಹತ್ರ ಕೇಳಬೇಕು? BJP ಅವರ ಹತ್ರ, ಕಾಂಗ್ರೆಸ್ನವರ ಹತ್ರ? ಯಾರ ಹತ್ರ ಕೇಳಬೇಕು? ಇವರೆಲ್ಲ ಒಂದೇ ಆದರೆ ಮಂಗಳೂರಿನ ಜನರು ಏನು ಮಾಡಬೇಕು? ಇವತ್ತು TVಯಲ್ಲಿ ಬಂದ ಕೂಡಲೇ ಮಂತ್ರಿ ನೋಡ್ತಾರೆ, ಅವರು ನೋಡ್ತಾರೆ, ನಂತರ ನಮಗೆ ಹೇಳ್ತಾರೆ ಅವನಿಗೆ ಹುಚ್ಚು ಮಾರ, ಆ ಬಾಯಿಗೆ ಬಂದಾಕೆ ಬೊಗಳ್ತಾನೆ. ಏನಾಗೋದಿಲ್ಲ, ಈ ಕಳ್ಳರಿಂದ ಏನಾಗೋದಿಲ್ಲ. ಜನರು ಕೇವಲ 5 ವರ್ಷಕ್ಕೊಮ್ಮೆ ಓಟು ಕೊರುವಂಥ ಒಂದು ಮಿಷಿನ್ ಬಿಟ್ಟರೆ ಇವರ ಮಾತಿಗಾಗಲಿ ಇವರ ತೆರಿಗೆ ಹಣಕ್ಕೆ BJP ಕಾಂಗ್ರೆಸ್ನಿಂದ ನ್ಯಾಯ ಸಿಕ್ಕುವುದಿಲ್ಲ. ಇದು ಸಾಮಾಜಿಕ ಕಾರ್ಯಕರ್ತರ ಆಕ್ರೋಶ. ಅಂದರೆ ಆ ಕಡತಗಳನ್ನು ಇಡಲಿಕ್ಕೂ ಕೂಡ ಇಲ್ಲೊಂದು ಕೋಣೆಯ ವ್ಯವಸ್ಥೆ ಇಲ್ಲ, ಎಲ್ಲಿಯಾದ್ರಲ್ಲೂ ಬೇಕಾಬಿಟ್ಟು ಏನು ಬಿಸಾಡ್ತಾರೆ. ಆದರೆ ಐವನ್ ಡಿಸೋಜ್ ಅವರಿಗೆ ಮಾತ್ರ ಇಷ್ಟು ದೊಡ್ಡದಾದಂಥ ಐಷಾರಾಮಿಯಾದಂಥ ಆಫೀಸ್ ರೆಡಿ ಆಗ್ತಿದೆ. ಮತ್ತು ಕಾರ್ಯಕರ್ತರು ಮಾತ್ರ BJP ಕಾಂಗ್ರೆಸ್ ಅಂತ ಕಿತ್ತಾಡ್ತಾರೆ. ಆದರೆ ಏನು ನಾಯಕರೇನಿದ್ದಾರೆ, ಏನು BJP ಆಡಳಿತ ಇದ್ದರೂ ಕೂಡ ಇಷ್ಟು ದೊಡ್ಡದಂಥ ಕಾಂಗ್ರೆಸ್ ಏನು ಸದಸ್ಯರಿಗೆ ಇಷ್ಟು ದೊಡ್ಡಂಥ ಏನು ಆಫೀಸನ್ನು ಕೂಡ ರೆಡಿ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಅಪವಿತ್ರವಾದಂಥ ಒಪ್ಪಂದ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.